ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತು ಮಲ್ಲಪ್ಪ ಜೋತರ. ಆತ್ಮೀಯರೇ, ಮತ್ತೊಮ್ಮೆ ನಮ್ಮ ಅರಣ್ಯ ಮತ್ತು ಅರಣ್ಯ ಪ್ರಾಣಿಗಳಿಗೆ ತೊಂದರೆ, ಕಂಟಕ ಬರುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಚಿಂಕಾರ ಅಲ್ಲಿ ಗಣಿಗಾರಿಕೆಯನ್ನು ತಯಾರು ಮಾಡಿಸ್ಬೇಕು. ಅಲ್ಲಿಯ ಅರಣ್ಯದ ಕಬ್ಬಿನ ಇದರನ್ನು ಸಾಗಿಸಬೇಕು ಅನ್ನುವಂತಹ ನೆಲೆಯಲ್ಲೇ ಕಂಪನಿಗೊಂದು ಏನಪ್ಪ ಅಂದ್ರೆ ಅರಣ್ಯ ಇಲಾಖೆ ಅದಕ್ಕೆ ಒಪ್ಪಿಗೆ ಕೊಡುವಂಥ ಸಾಧ್ಯತೆ ಕಂಪನಿಗೆ, ವಿಶೇಷವಾಗಿ ಮಿನರಲ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್, ಸಾರಂಗಪಾಣಿ ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಎದುರು ಗಣಿಗಾರಿಕೆ ಯೋಜನೆ. ಇದಕ್ಕಾಗಿ ಈ ಕಂಪ್ನಿಗಳು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೊಲ್ಲರಹಳ್ಳಿ, ಅಕ್ಕೇನಹಳ್ಳಿ, ಕೋಡಿಹಳ್ಳಿ, ಹೊಸಹಳ್ಳಿ, ಚೋವಲಾಪುರ ಈ ಗ್ರಾಮದಲ್ಲಿ ಅಂದಾಜು 53 ಹೆಕ್ಟೇರ್, ಹೆಚ್ಚು ಕಡಿಮೆ 125 ಎಕರೆ ಭೂಮಿಯನ್ನು ಅಲ್ಲಿ ಖರೀದಿ ತಗೊಳ್ಳೋಕೆ ನಮಗೆ ಕೊಡ್ರಿ ಅಂತ ಹೇಳಿದರು. ಈಗ ಅದನ್ನು ಸ್ವಲ್ಪ ಪ್ರಯತ್ನ ಮಾಡಿದರು. ಹಿಂದಿನ ಒಂದು ನಮ್ಮ ಸರ್ಕಾರ ಅದರಲ್ಲೂ ನಮ್ಮ ಖಂಡ್ರೆ ಅವರು, ಈಶ್ವರ ಖಂಡ್ರೆ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ, ಮುಂದಕ್ಕೆ ಹಾಕಿದ್ರು. ಆದರೂ ಮತ್ತೆ ಬೆನ್ನು ಹಚ್ಚಿದ್ದಾರೆ ಕೊಡಬೇಕಂತೇಳಿ. ಈ ಬುಕ್ಕಾಪಟ್ಟಣ ಚಿಂಕಾರ ಅರಣ್ಯಧಾಮ ಇದು ಇನ್ನೊಂದು ನಮ್ಮ ಸಂಡೂರಿನ, ಬಳ್ಳಾರಿ ಜಿಲ್ಲೆಯ ಸಂಡೂರಿನ ದೇವದಾರಿ ಕುದುರೆಮುಖ ಅದ್ರ ಕಂಪ್ನಿ ಹೆಂಗಲ್ಲಿ ತಗೊಳ್ಳಿ ಪ್ರಯತ್ನ ಮಾಡಿತ್ತು ಕಬ್ಬಿಣವನ್ನು, ಆದರೆ ತಡೆ ಆಗಿದೆ ಇವತ್ತು. ಅದೇ ರೀತಿಯಲ್ಲಿ ತಡೆ ಆಗಬೇಕು ಅನ್ನೋದು ಪರಿಸರವಾದಿಗಳ, ಅದರಲ್ಲೂ ಮುಖ್ಯವಾಗಿ ಅರಣ್ಯ ಜೀವಿ ಪ್ರಾಣಿಗಳ ಒಂದು ರಕ್ಷಣೆಗಾಗಿ ನಮ್ಮ ಸಂರಕ್ಷಣಾವಾದಿ, ವನ್ಯಜೀವಿ ಸಂರಕ್ಷಣಾವಾದಿ ಗಿರಿಧರ್ ಕುಲಕರ್ಣಿ ಅವರು ಪತ್ರ ಬರೆದಿದ್ದಾರೆ ಖಂಡ್ರೆ ಅವರು ಇದನ್ನು ನಾಶ ಮಾಡೋದ್ರಿಂದ, ಕಡಿಯೋದ್ರಿಂದ, ಅಲ್ಲಿ ಕಬ್ಬಿನ ಎದುರಿಗೆ ಅವಕಾಶ ಕೊಡೋದ್ರಿಂದ ಅಲ್ಲಿ ವನ್ಯಜೀವಿಗಳಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಯಾಕಂದ್ರೆ ಇದು ಯಾಕೆ ವಿರೋಧಪ್ಪ ಇದಕ್ಕಂತಂದ್ರೆ ಇಲ್ಲ ಚಿರತೆ, ಕರಡಿ, ತೋಳ, ಕಸಗಿರ್ಬು, ಕೊಂಡು ಕುರಿ ಅಂತ ಕಾಡು ಪ್ರಾಣಿಗಳು ಬದುಕ್ತಾ ಇದ್ದಾವೆ, ಬದುಕನ್ನು ಮಾಡ್ತಾ ಇದ್ದಾವೆ. ಅರಣ್ಯ ಚೆನ್ನಾಗಿದೆ. ಇದನ್ನು ಕಿತ್ತಾಕಿ ಅದರಲ್ಲೂ 17,200 ಮರಗಳನ್ನು ಕತ್ತರಿಸ್ತಾರಂತೇಳಿ ಅವರು ಹೇಳ್ಕೊಂಡಿದ್ದಾರೆ. 17,700 ಮರಗಳನ್ನ ಅಷ್ಟೇ ಕಡಿತಾರೋ, ಅದಕ್ಕೆ ಹೆಚ್ಚು ಕಡಿತಾರೋ, ಯಾರು ಬರೋರು ಇವರು ಇತಿಹಾಸ ಬಲ್ಲಂತ ಹೇಳ್ತಾರೆ. 17,000 ಹೇಳಿದ್ರೆ ಒಂದು 50,000, 1 ಲಕ್ಷ ಕತ್ತರಿಸಿ ಹೋಗಿದ್ದಾರಪ್ಪ ಇವರು ಅನ್ನುವಂಥ ಇತಿಹಾಸಗಳು ಈ ಕಂಪ್ನಿಗಳ ಬಗ್ಗೆ ಅದ. ಇವು ಕಂಪ್ನಿಗಳು, ಇವು ಮಿನರಲ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು, ಅಥವಾ ಇನ್ನೊಂದು ಸಾರಂಗಪಾಣಿ ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಇದನ್ನು ಈ ಒಂದು ಗಣಿಗಾರಿಕೆ ಕಂಪ್ನಿ ಆಗಿರ್ಬೋದು. ಇವರು ಸುಲಭವಾಗಿ ಬರೀ ಅಷ್ಟೇ ಕಡಿತಾರಪ್ಪ, ಅಷ್ಟೇ ಜಾಗ ತಗೋತಾರೆ ಅಂತಿಲ್ಲ. 120-23 ಎಕರೆ ಮಾತ್ರ ಬೇರೆ ಜಾಗ ತೋರಿಸ್ತಾ ಇದ್ದಾರೆ. ಆದರೆ ವನ್ಯ ಪ್ರಾಣಿಗಳು ಎಲ್ಲಿ ಹೋಗ್ಬೇಕು, ಅಲ್ಲಿದ್ದರೆ ಶಿಫ್ಟ್ ಹೆಂಗೆ ಆಗೋದು, ಯಾವಾಗ ಅದು ಕಾಡು ತಯಾರಾಗಬೇಕು, ಯಾವಾಗ ಅದು ಹೋಗಬೇಕು, ಅಲ್ಲಿವರೆಗೆ ಇವ್ರಿಗೆ ಹೋಗ್ಬೇಕಂತ ಯಾರು ಹೇಳಿದ್ರು? ಈಗ ಇಲ್ಲ, ಅಧಿಕಾರಿಗಳು ಭಾಳ ಕಿಸಿಬಿ ನಡೀತಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಧಿಕಾರಿಗಳು ತಮ್ಮ ಪೇಮೆಂಟನ್ನು ಮತ್ತೆ ನಾವು ಗದ್ದಲ ಹಾಕುವಂಥದ್ದು ನಿಮಗೆ ಗೊತ್ತದೆ. ಈ ದೇಶ ಮ್ಯಾಕ್ಸಿಮಮ್ ಈ ಅಧಿಕಾರಿಶಾಹಿ ಜನರಿಂದನೇ ವಿಶೇಷವಾಗಿ ತಿವಾರಿ ಹೇಳ್ತಾ ಬಂದದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಇತಿಹಾಸ ತುಂಬ ಎಲ್ಲ. ಇವತ್ತೇನಾದರೂ ಪ್ರೈವೇಟ್ ಸೆಕ್ಟರ್ ನಮ್ಮ ದೇಶದೊಳಗೆ ಈ ರೀತಿಯಾಗಿ ಎಂಟ್ರಿ ಹೊಡೆದಿದ್ರೆ ಇವತ್ತು ಕಂಪ್ನಿಗಳ ಹಾವಳಿ ನಮ್ಮಲ್ಲಿ ಶುರುವಾಗಿದ್ದ ಕಾರಣ ಈ ಅಧಿಕಾರಶಾಹಿ ವರ್ಗ. ನೆಹರೂರವ್ರು ಬಿಟ್ಟುವಂಥ ಒಂದು ಕೆಟ್ಟ ಸಂತತಿ ಇದು. ಬೇಕು ನಮಗಿಲ್ಲ ಅಂತಲ್ಲ, ಆದರೆ ಪ್ರಾಮಾಣಿಕತೆ ಯಾಕಿಲ್ಲ ಅಂತ. ಯಾಕೆಂದರೆ ಅಧಿಕಾರ ಇದ್ದಂಥವರು ಸರಿಯಾಗಿ ಅಭ್ಯಾಸ ಮಾಡಿರ್ತಾರೆ, ಗೊತ್ತಿರ್ತದೆ, ವೆಲ್ ಎಜುಕೇಟೆಡ್ ಇರ್ತಾರೆ ಅವರು. ಆದರೂ ಒಂದು ದುಡ್ಡಿನ ಆಸೆಗಾಗಿ ಮತ್ತೆ ಆಸೆಗಾಗಿ ಇಂಥವೆಲ್ಲ ಒಪ್ಪಿಗೆ ಕೊಡೋದು ಹೋಗ್ತಾರೆ ಅನ್ನುವಂಥದ್ದು ನಾವು ನೋಡ್ತಾ ಬಂದಿದ್ವಿ. ಈ ಹಿನ್ನೆಲೆಯಲ್ಲೇ SR ಹಿರೇಮಠ್ ನಿಮ್ಗೆ ಗೊತ್ತದ, ಪರಿಸರವಾದಿ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು, ಅವ್ರದಿಂಥವ್ರು ಕಂಡವ್ರಿಗೆ ಪತ್ರ ಬರದ ಅಥವಾ ಅವ್ರು ತಿಳಿಸಿದಾರ, ನೀವು ಇದನ್ನು ಬಂದ್ ಮಾಡ್ದೆ ಹೋದ್ರೆ, ತಡೆದೇ ಹೋದ್ರೆ ನಮ್ಮ ಹೋರಾಟ ನಿಶ್ಚಿತ, ನಾವು ಹೊರಡೋರ ಇದು ಬಂದ್ ಮಾಡಿಸೋಣ. ಯಾಕಂದ್ರೆ ಇವ್ರು ಕಬ್ಬಿನ ಇರ್ತಾರೆ, ನಮ್ಮ ದೇಶದೊಳಗೆಲ್ಲ ಇಂಡಸ್ಟ್ರಿ ಬೆಳೀತಿದ್ದು ಏನಿಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಂದದಂಗಾಗಿತ್ತು, ಯಾವ ನಡೀತಾ ಇಲ್ಲ. ಏನು ನಡೆದು ಸುಮ್ಮನೆ ಇಲ್ಲಿ ಕಳಿಸ್ಕೊಳ್ಳೋದು, ಇನ್ನೊಂದು ದೇಶಕ್ಕೆ ಕಳಿಸೋದು, ಇದನ್ನು ಮಾಡ್ತಾ ಇದ್ದಾರೆ ಬೇಡ. ಇಲ್ಲಿ ಉತ್ಪಾದನೆ ಇಲ್ಲ. ಯಾಕಂದ್ರೆ 32 PSUಗಳು ಇವೆಲ್ಲ ಹೆಚ್ಚು ಕಡಿಮೆ ಬಂದಾಗ ಸ್ಥಿತಿಯಲ್ಲಿದ್ದಾವೆ. ಸುಮ್ಮನೆ ನಮಗೆ ವಸ್ತು ತೋರಿಸೋದಕ್ಕಾಗಿ ಮಾಡ್ತಾರೆ. ನಮ್ಮಲ್ಲಿ ಹೇಳ್ತಾರಲ್ಲ, ಆನೆಗೆ 2 ಅಲ್ಲ, ತೋರಿಸೋಲ್ಲ ಒಂದು ಬೇರೆ, ತಿನ್ನುವಲ್ಲ ಒಂದು ಬೇರೆ ಅಂತ. ಹಾಗೆ ಇವರು ಈ ಅಧಿಕಾರಶಾಹಿ ಜನ ತೋರಿಸೋದೊಂದು, ಕಂಪ್ನಿಗಳು ತೋರಿಸೋದು, ಮಾಡೋದು. ಈಗ ನಮ್ಮ ಕಾಡು ಈಗ ನಾಶ ಭಾಳಷ್ಟು ಆಗ್ಯದ. ಸಂಡೂರು ಸಾಕಷ್ಟು ನಾಶ ಆಗ್ತಾಯಿದೆ. ಏನೋ ನಮ್ಮ ಖಂಡ್ರೆ ಅವ್ರು ನಡಕ್ಕೆ ಬಂದಿದ್ದರಿಂದಾಗೆ ಈ ದೇವದಾರಿ ಸಂಡೂರಿನ ಕಾಡಷ್ಟು ಉಳಿದು ಅದೇ ರೀತಿ ಇದು ಉಳಿಸ್ಕೋಬೇಕಾಗಿದೆ ಅಂತೇಳಿ ಒತ್ತಾಯ ಮಾಡ್ತಾಯಿದ್ದಾರೆ ನಮ್ಮ ಸಾಮಾಜಿಕ ಹೋರಾಟಗಾರರು. ಅದರಲ್ಲೂ ಮುಖ್ಯವಾಗಿ ನಮ್ಮ
SR ಹಿರೇಮಠ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಗಿರಿಧರ ಕುಲಕರ್ಣಿ ಅಂತ ಇನ್ನೂ ಅನೇಕರು ಸಾಮಾಜಿಕ ಚಿಂತಕರು. ಇವ್ರ ಬಗ್ಗೆ ಇಲ್ಲಿ ಗಮನ ಇಲ್ಲ, ಬೆಲೆನೂ ಇಲ್ಲ ಇವರಿಗೆ. ಪಾಪ ಇವ್ರು ಹೋರಾಟ ಮಾಡ್ತಾನೆ ಇರ್ತಾರೆ, ವಿರೋಧ ಮಾಡ್ತಾ ಇರ್ತಾರೆ. ಇಲ್ಲಿ ನಮ್ಮ ಮೀಡಿಯಾ ಸಹಿತ ಅವರು ಅಷ್ಟೊಂದು ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನಿಸೋದು ಅಷ್ಟೇ ಗಮನಾರ್ಹ. ಯಾಕಂದ್ರೆ ಎಲ್ಲ ಇವತ್ತು ಗೋಧಿ ಮೀಡಿಯಾ ಕೇವಲ ಎದ್ದ ತಕ್ಷಣ ಹಿಂದೂ ಮುಸ್ಲಿಮು ಮತ್ತು ಯಾವುದು ದುಂಬಳಿಸುತ್ತ ಹೋಗುವಂಥದ್ದು. ನಮ್ಮ ನಾಡು ನಾಶ ಹೊಂಟದ. ಇದರ ಬಗ್ಗೆ ಅವ್ರಿಗೆ ಎಷ್ಟೂ ಕಾಳಜಿ ಇಲ್ಲ. ಯಾಕಂದರೆ ಬುಕ್ಕಾಪಟ್ಟಣ ಚಿಂಕಾರಳ್ಳಿಧಾಮ 37,000 ಎಕರೆ ಅದ. ಅದು ವನ್ಯಜೀವಿಗಳೆಲ್ಲ ಬದುಕ್ತಾ ಇದ್ದಾವೆ. ಇದೇ ಹೇಳ್ತೀನಿ ನಮಗೆ ಹೆಸರುಗಳು. ಅದರಲ್ಲೇ 48.20 ಹೆಕ್ಟೇರ್ ಭೂಮಿ ಕೇಳಲಿಕ್ಕೆ ಹಚ್ಚಿದ್ದಾರೆ. ಎಡಬರ ಬಂದರೆ 25-30 ಎಕರೆ ಭೂಮಿ. ಅದು ನಡುವು ಕಾಡಿನ ನಡುವು ಅಲ್ಲಿ ಮತ್ತು ರಸ್ತೆ ಬೇರೆ ಕೇಳ್ತಾ ಇದ್ದಾರೆ. ಗಣಿಗಾರಿಕೆ ಇದ್ರಾಗ 37.45 ಹೆಕ್ಟೇರ್ ರಸ್ತೆ ಗಣಿಗಾರಿಕೆ ನಡೆಯುವಂಥದ್ದು. ಮುಂದಿನ ರಸ್ತೆಗಾಗಿ 10.74 ಹೆಕ್ಟೇರ್. ಮುಂದಿನ ಈ ಒಂದು ಮಾಡೋ ಸಲುವಾಗಿ ಗುಬ್ಬಿ ಹತ್ತಿರ ಏನ್ರಿ ಅಲ್ಲೇ 106 ಎಕರೆ ಪರಿಹಾರಾತ್ಮಕ ಅರಣ್ಯೀಕರಣ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಅಲ್ಲರಿ ಪಾಪ ವನ್ಯಜೀವಿಗಳು ಇಲ್ಲದಲ್ಲಿ ಟ್ರಾನ್ಸ್ಫರ್ ಹೆಂಗೆ ಅವು ಯಾವ ರೀತಿ ತೊಗೊಂಡು ಹೋಗ್ತಾರೆ ಇವತ್ತು. ಈಗಾಗಲೇ ಅಲ್ಲಿ ಜೀವನ ಮಾಡ್ತಾ ಇದ್ದಾವೆ ಪಾಪ. ಕಾಡು ಮಧ್ಯದಲ್ಲಿ 24 ತಾಸು ಗಣಿಗಾರಿಕೆ ನಡೀತದೆ. ಅವ್ರು ಎಷ್ಟು ಒಯ್ತಾರೆ, ಏನು ಮಾಡ್ತಾರೆ, ಇಲ್ಲಿವರೆಗೆ ಲೆಕ್ಕಿಲ್ಲ. ರಾಯಲ್ಟಿ ಕೊಡ್ತೀವಲ್ಲ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ಗೂ ಆ ಲಾಭ ಬರೋದಿಲ್ಲ. ಅದು ಇನ್ನು ಸ್ಟೇಟ್ ಗೌರ್ಮೆಂಟ್ ಅದ್ರ ತಿಕ್ಕಾಟ ನಡೀತಾ ಇದೆ, ನಮಗೆ ಕೊಡ್ರಿ ಅಂತೇಳಿ. ಮಣ್ಣಿನ ಒಂದು ಆಗ್ಯದ ಸ್ಟೇಟ್ ಗೌರ್ಮೆಂಟ್ಗೆ ಕೊಡಬೇಕು ರಾಯಲ್ಟಿ ಅಂತೇಳಿ. ಒಟ್ಟಲ್ಲಿ ಎಲ್ಲರೂ ಕಣ್ಣಾಗ ಮಣ್ಣು ಹೋಗೋದ, ಖನಿಜ ಹಾರಿಸ್ಕೊಂಡು ಹೋಗುವಂಥ ಜನ ಇವರೆಲ್ಲ. ಅದರಲ್ಲೂ ಮುಖ್ಯವಾಗಿ ನಮ್ಮ ಇವ್ರ ಕಾಲಕ್ಕೆ ಸಾಕಷ್ಟು ಆಗೋಗ್ಬಿಡ್ತು. ಜನಾರ್ದನ್ ರೆಡ್ಡಿ ಅವರು ಸಂಡೂರು ಕಬ್ಬಿನ, ಬಳ್ಳಾರಿ ಕಬ್ಬಿನ, ಎಲ್ಲ ಕಬ್ಬಿನ ತೂಟಿಗೆ ಅಂತ ಮಾಡ್ಕೊಂಡು ಹೋಗಿಬಿಟ್ರು. ಇವತ್ತು ಅವರು ಅಬ್ಜಾದೇಶರು ಹೋಗಿ ಇನ್ನೂ ತೀರ್ತಾ ಇಲ್ಲ. ಅವ್ರು ಯಾವ ರೀತಿ ಗಳಿಸಿ ಹೋಗಿರ್ಬೇಕು ಅವ್ರು. ಯಾಕಂದ್ರೆ ನಾವು ಇವತ್ತು ಯಾಕೆ ಮಾತ್ರ ಒತ್ತಿ ಹೇಳ್ತಾ ಇದ್ವಿ ಅಂದ್ರೆ ಕೇವಲ ಹಣದ ಲಾಭಕ್ಕೆ, ರಾಜಕೀಯ ಲಾಭಕ್ಕೆ ಇಂಥ ಕೆಲಸಗಳು ಮಾಡ್ತಾ ಹೊರಟಿದ್ದಾರೆ ನಮ್ಮ ನಾಯಕರೆಲ್ಲ. ಅದನ್ನು ತಡಿಬೇಕಾಗಿದೆ. ಅಂಥ ಹೋರಾಟಕ್ಕೆ ಇವತ್ತು SR ಹಿರೇಮಠ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು ಮಾಡ್ತಾ ಇದ್ದಾರೆ. ಆದ್ರೆ ಪಾಪ ಅವ್ರ ಶಕ್ತಿ ಸಾಲ್ತಾ ಇಲ್ಲ. ಅವ್ರ ಮಾತನ್ನು ಯಾವ ಸರ್ಕಾರವೂ ಗಮನಕ್ಕೆ ತರ್ತಾ ಇಲ್ಲ. ಪಾಪ ಕೋರ್ಟ್ಗೆ ಹೋದ್ರೆ ವರ್ಷಗಟ್ಟಲೆ ಹೋರಾಟ ಮಾಡಬೇಕು. ಹೋರಾಟ ಮಾಡಿ ಗೆಲ್ಲೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಕೋರ್ಟ್ಗಳು ಡೇಟ್ ಮೇಲೆ ತೋತಾ ಹೋಗ್ತಾ ಇರ್ತಾರೆ, ನೋಡ್ತಾ ಇದ್ದೀವಿ ನಾವು ಇಲ್ಲ. ಎಲ್ಲೋ ಕೆಲವುಗಳೇ ಒಳ್ಳೆ ರಿಸಲ್ಟ್ ಬಂದಿದ್ದಾವೆ ಇಲ್ಲ ಅಂತಲ್ಲ. ಅದು ಪ್ರಮಾಣ ಭಾಳ ಕಡಿಮೆ, ನ್ಯಾಯ ಸಿಕ್ಕಿದ್ದು ಭಾಳ ಕಡಿಮೆ. ಹೀಗಾಗಿ ಈ ಸಂದರ್ಭದಲ್ಲೇ 120 ಎಕರೆ ಕೊಡಲಿ, 30 ಎಕರೆ ಕೊಡಲಿ ಅವ್ರ ಪರಿಹಾರವಾಗಿ ಅದರ ಅವಶ್ಯಕತೆ ಇಲ್ಲ. ಈ ಕಾಡಿನ ಕಳಿಜಿಗೆ ಒಯ್ಯುವ ಅವಶ್ಯಕತೆಯೂ ಇಲ್ಲ. ನಮ್ಮಲ್ಲಿ ಇಂಡಸ್ಟ್ರಿಗಳು ಇಲ್ಲಿ ಇವತ್ತು 32 PSUಗಳು ಬಂದಾಗಿದ್ದಾವೆ. ಇದು ನೆನಪಿಲ್ಲ ನಮಗೆ. ಯಾವ ಕಾರ್ಖಾನೆ ಇವತ್ತು ನಡೀತಾ ಇಲ್ಲ, ಅಷ್ಟು ಕಷ್ಟ. ಅದಕ್ಕಾಗಿ ಆ ಖನಿಜವನ್ನು ತೆಗೆಯೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹೌದು ಬಿಡಪ್ಪ, ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತದೆ, ನಮ್ಮಲ್ಲೇ ಮಾಡ್ತಾರೆ, ತಯಾರು ಮಾಡ್ತಾರೆ. ಇಲ್ಲಿ ನಮ್ಮ ಇಂಪ್ರೂವ್ಮೆಂಟ್ ಐತಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ನಮ್ಮಲ್ಲಿ ಬರ್ತದಂತಿಲ್ಲ. ನಮಗಿಂತ ಚೆನ್ನಾದ ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನು ಚೈನಾದವರು, ಅಮೇರಿಕದವರು, ಇನ್ನುಳಿದವ್ರು ಮಾಡ್ತಾ ಇದ್ದಾರೆ. ನಮ್ಮ ಕಂಪನಿಗೆ ಅಂಥ ರೇಟೂ ಇಲ್ಲ. ನಮ್ಮ ಕಷ್ಟ ವಸ್ತುವಯ್ಯವ್ರು ಅಷ್ಟೇ. ಅವರು ಓದಲ್ಲಿ ವಿಮಾನ ಮತ್ತೇನು ತಾರೆ ನಮಗೆ ಮತ್ತೆ ಮಾರೋರು. ಒಂದೇನಪ್ಪ 1,00,000-2 ಲಕ್ಷ ಕೋಟಿ ತೊಗೊಂಡೋಗಿ 10 ಲಕ್ಷ 100 ಲಕ್ಷಗಳಿಗೂ ಎಷ್ಟು ರೇಟ್ ಅವ್ರಿಗೆ ಒಂದು ವಿಮಾನ ರೇಟ್ ನೀವು ಕೇಳಿ ಗೊತ್ತಾಗ್ತದೆ. ನಮ್ಮ ಕಬ್ಬಿನ ಹೋದು ಅವ್ರು ತಯಾರು ಮಾಡಿ ಮತ್ತೆ ನಮ್ಗೆ ಮಾರುವಂಥ. ನಮ್ಮ ಖನಿಜ ಖುಲ್ಲಾಗಿರ್ತದೆ, ದುಡ್ಡು ನಮ್ಗೆ ಹೋಗಿಬಿಡ್ತು. ಇವತ್ತು ಡಾಲರ್ ಮುಂದೆ ನಮ್ಮ ನೋಟ್ ರೂಪಾಯಿ 100 ನೆನಪಿಲ್ಲ ನಮಗೆ. ಹಿಂಗಿದ್ದಾಗ ನಮ್ಮಲ್ಲಿ ಎಕ್ಸ್ಪೋರ್ಟೇ ಇಲ್ಲ, ಎಲ್ಲ ಇಂಪೋರ್ಟ್. ಎಕ್ಸ್ಪೋರ್ಟ್ ಏನೋ ಇವಾಗ ಖನಿಜಗಳು, ಕಚ್ಚಾ ವಸ್ತುಗೆ ಎಷ್ಟು ಕೊಡೋ ರಾಯಲ್ಟಿ ಅವು ವಿದೇಶವಾಗಿ. ಇಲ್ಲಿಗಿಂತ ಹೆಚ್ಚು ಕೊಡ್ಬೋದಿಲ್ಲ ಅಂತಲ್ಲ. ಆದರೆ ಅದರಿಂದ ಆಗುವುದಿಲ್ಲ. ನಾವು ಕಾಡು ನಾಶ ಆಗ್ಲಿಕ್ಕತ್ತದಲ್ರಿ, ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ, ಬದುಕು ನಾಶ ಆಗ್ತದೆ. ನಮ್ಮ ನದಿ ಹಳ್ಳ ಕೊಳ್ಳಗಳೆಲ್ಲ ಬತ್ತಿ ಹೋಗ್ತಾ ಇದ್ದಾವೆ ಕಾಡು ಕಡಿಯೋದ್ರಿಂದಾಗೆ. ಇದನ್ನೆಲ್ಲ ವಿಚಾರದಲ್ಲಿ ಹಿಡ್ಕೊಂಡು ನಮ್ಮ ಖಂಡ್ರೆ ಅವರು ಇದನ್ನು ಮೊದಲು ತಡಿಬೇಕು. ಈಗ ಹೆಂಗೆ ಈ ಒಂದು ಸಂಡೂರಿನ ದೇವದಾರಿ ಅರಣ್ಯ ಉಳಿಸ್ಕೊಂಡ್ರು, ಅದೇ ರೀತಿ ಈ ಚಿಂಕಾರದಲ್ಲಿಯ ಕೈಗಾರಿಕೆಯನ್ನು ಸಹಿತ ತಡೆದು ನಿಲ್ಲಿಸಬೇಕು. ಇದು ಜವಾಬ್ದಾರಿ ಖಂಡ್ರೆ ಅವ್ರದ್ದು ಅಂತ ಹೇಳ್ತಾ, ಈ ಸರ್ಕಾರದ ಜವಾಬ್ದಾರಿನ ಹೋದಂತ ಹೇಳ್ತಾ, ಇಲ್ಲಿ ಹೋರಾಟಗಳಿಗೆ ಬೆಲೆ ಇಲ್ಲ, ಆಂದೋಲನದಾರಿಗೆ ಬೆಲೆ ಇಲ್ಲ. ಕೇವಲ ಆಂದೋಲನ ಮಾಡುವಂಥ ಪ್ರಸಂಗ ಅಷ್ಟೇ ಬಂದದ. ಮತ್ತು ಮೀಡಿಯಾ ಅಂತಿಂಥ ಧ್ವನಿ ಎತ್ತುವುದೇ ಇಲ್ಲ, ಭಾಳ ಕಡಿಮೆ. ಎಲ್ಲೋ ಒಂದಿಷ್ಟು ಜವಾಬ್ದಾರಿತೆ ಅದು ಇದ್ದಾವಿಲ್ಲ ಅಂತಲ್ಲ, ಭಾಳ ಕಡಿಮೆ ಪತ್ರಿಕೆಗಳು ಮತ್ತು ಮೀಡಿಯಾ ಮಾಡ್ತಾ ಇದ್ದಾವೆ. ಹೀಗಾಗಿ ಇವ್ರ ಧ್ವನಿಗೆ ಯಾವುದೇ ಬೆಲೆ ಇಲ್ದಂಗೆ ಆಗಿದೆ. ಯಾಕಂದರೆ 1 ವರ್ಷ ಮೇಲೆ ದೆಹಲಿ ಸುತ್ತಮುತ್ತ ರೈತರು ಚಳವಳಿ ಮಾಡಿ 700-800 ಮಂದಿನ ಕಳ್ಕೊಂಡ್ರು ಸಹಿತ ಕಡೆಗೆ ಬರೀ ಕಾಲಕ್ಕೆ ಅವ್ರು ಹಿಂದೆ ತಗೊಂಡ್ರಷ್ಟ. ಇನ್ನು ಸಚ್ಚಿಲ್ಲದು ಜೀವಂತದ. ಇದು ನಮ್ಮ ನೆನಪಲ್ಲಿ ಅಂತ ಹೇಳ್ತಾ
ಈ ಒಂದು ನಮ್ಮ SR ಹಿರೇಮಠ ಏನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಬಲ ಸೂಚಿಸ್ತಾ, ಅದೇ ಕಾಲಕ್ಕೆ ನಮ್ಮ ಗಿರಿಧರ್ ಕುಲಕರ್ಣಿ ಅವರ ಪತ್ರಕ್ಕೂ ನಾವು ಬೆಂಬಲ ಸೂಚಿಸ್ತಾ ಇದು ನಿಲ್ಲಿ ಅಂತೇಳಿ ಕಂಡ್ರವ್ರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇನ್ನು ತಡೀರಿ, ಕಾಡು ಉಳಿಸ್ರಿ, ಕಾಡಿನ ಜೊತೆಗೆ ವನ್ಯಜೀವಿಗಳನ್ನ ಉಳಿಸ್ರಿ ಅಂತ ಮತ್ತೊಮ್ಮೆ ಬೇಡ್ಕೊಳ್ತಾ ನಮ್ಮ ಮನಸ್ಸಿಗೆ ಮತ್ತೆ ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೊಂಡು ಒಂದು